ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಯಾರಾದರೂ ಹೊಸದಾಗಿ ಮಿಷಿನ್ ಕಲಿಬೇಕು ಅಥವಾ ಮಿಷಿನ್ ತಗೋಬೇಕು ಅಂದರೆ ಇದು ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇದರಲ್ಲಿ ನಮಗೆ ತುಂಬ ಆಪ್ಷನ್ಸ್ ಇದೆ. ಮಿಷಿನ್ ನೇಮ್ ಬಂದು ಉಷಾ ಜೋನಮಿ ಆಲೂರಿ ಆಟೋಮೆಟಿಕ್ ಸ್ವೇಯಿಂಗ್ ಮಿಷಿನ್. ಇದರಲ್ಲಿ 21 ಸ್ಟಿಚಸ್ ಫಂಕ್ಷನ್ ಇದೆ. ಇಲ್ಲಿ ಕಾಣಿಸ್ತಿದೆ ಎಲ್ಲ, ಇದೆಲ್ಲ ಸ್ಟಿಚಿಂಗ್ ನಾವು ಆರಾಮಾಗಿ ಈಸಿಯಾಗಿ ಈ ಮಿಷಿನಲ್ಲಿ ಹಾಕೋಬೋದು. ಇದು ನಾನು ಫ್ಲಿಪ್ಕಾರ್ಟಲ್ಲಿ ತಗೊಂಡೆ. ಬರೀ ನನಗೆ 13,999 ರುಪೀಸ್ಗೆ ಸಿಕ್ತು. ಅವಾಗವಾಗ ಆಫರ್ ಬಿಡ್ತಾ ಇರ್ತಾರೆ, ನೋಡಿಕೊಂಡು ತಗೊಳ್ಳಿ. ನಿಮಗೆ ಯಾವಾಗ ಅಮೌಂಟ್ ಅಡ್ಜಸ್ಟ್ ಇದೆಯೋ ಅದನ್ನು ನೋಡಿಕೊಂಡು ತಗೊಳ್ಳಿ. ಇದರಲ್ಲಿ ನಮ್ಗೆ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ. ನೋಡಿ, ಇಲ್ಲಿ ಇದು ಒಂದು ಬ್ರೋಚರ್ ಥರ ನಮಗೊಂದು ಕೊಟ್ಟಿದ್ದಾರೆ. ಇದರಲ್ಲಿ ನಮಗೆ ನೋಡಿ ಯಾವ ಥರ ಕೊಟ್ಟಿದ್ದಾರೆ ಅಂತ. ಇದು ಫುಟ್ ಇರುತ್ತೆ ಅಲ್ಲ, ಮಿಷಿನ್ಗೆ ಫುಟ್ ಚೇಂಜ್ ಮಾಡಿಕೊಂಡು ನಾವು ಸ್ಟಿಚ್ ಮಾಡ್ತೀವಲ್ಲ, ಅವ್ರು ಕೊಟ್ಟಿರೋ ಬ್ರೋಚರಲ್ಲಿ ನೋಡಿಕೊಂಡು ನಾವು ತುಂಬ ಕಲಿಬೋದು. ನೋಡಿ, ಮತ್ತು ನಮಗೆ ಇನ್ಸ್ಟ್ರಕ್ಷನ್ ಮ್ಯಾನ್ಯಲ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ನಮಗೆ ಎಲ್ಲ ಕೊಟ್ಟಿದ್ದಾರೆ, ಯಾವ ರೀತಿ ಯೂಸ್ ಮಾಡಬೇಕು. ಮತ್ತು ಇಲ್ಲಿ ನಮಗೆ ತೋರಿಸಿದ್ದಾರೆ ಬಾಕ್ಸ್ ಯಾವ ಥರ ರಿಮೂವ್ ಮಾಡೋದು ಅಂತ. ಆಮೇಲೆ ನಮಗೆ ಬಾಕ್ಸಲ್ಲಿ ಎಕ್ಸ್ಟ್ರಾ ಐಟಮ್ಸ್ ಏನೇನು ಬರುತ್ತೆ, ಯಾವ ಫುಡ್, ಡಿಫ್ರೆಂಟ್ ಫುಡ್ಸ್ ಬರುತ್ತೆ, ಬಾಬಿನ್ ಎಷ್ಟು ಬರುತ್ತೆ, ಪಿನ್ ಎಷ್ಟು ಬರುತ್ತೆ ಅಂತ ಎಲ್ಲ ಇಲ್ಲೇ ಕೊಟ್ಟಿದ್ದಾರೆ. ಈ ಬುಕ್ಕನ್ನು ನೋಡಿಕೊಂಡು ನಾವು ಸಾಕಷ್ಟು ಕಲಿಬೋದು. ಆ ಮಿಷಿನ್ ಯಾವ ಥರ ಆಪ್ರೇಟ್ ಮಾಡಬೇಕು ಅನ್ನೋದನ್ನೆಲ್ಲ ಕಲಿಬೋದು. ನೋಡಿ, ಮತ್ತು ಇಲ್ಲಿ ಬಾಬಿನ್ ಹೇಗೆ ಹಾಕಬೇಕು, ಬಾಕ್ಸ್ ಹೆಂಗೆ ರಿಮೂವ್ ಮಾಡಬೇಕು, ಬಾಬಿನ್ ಹೇಗೆ ಹಾಕಬೇಕು ಅಂತ ಎಲ್ಲ ಕೊಟ್ಟಿದ್ದಾರೆ. ಇದೊಂದು ಬುಕ್ ನಮ್ಮ ಹತ್ರ ಇದ್ದರೆ ನಾವೆಲ್ಲ ಕಲಿಬೋದು. ಯಾವ ಥರ ಮಿಷಿನ್ಗೆ ಥ್ರೆಡ್ ಹಾಕ್ಕೋಬೇಕು, ಯಾವ ಥರ ನಾವು ಬಾಬಿನ್ ಫಿಕ್ಸ್ ಮಾಡ್ಕೋಬೇಕು, ಏನಾದರೂ ದಾರ ಸಿಕ್ಕಾಕೊಂಡ್ಬಿಟ್ರೆ ನಾವು ಯಾವ ಥರ ರಿಮೂವ್ ಮಾಡ್ಕೋಬೇಕು, ಅದೆಲ್ಲ ಕೊಟ್ಟಿದ್ದಾರೆ ನಮಗೆ. ಇದರಲ್ಲೇ ನೋಡಿ ನಾವು ಸಾಕಷ್ಟು ಕಲಿಬೋದು ಸ್ಟಿಚಿಂಗ್ ಅದು ಮಿಷನ್ ಬಗ್ಗೆ. ಈ ಬುಕ್ ಇರೋದರಿಂದ ನಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಆಮೇಲೆ ಮತ್ತೆ ನಮಗೆ ಕೊಟ್ಟಿರೋದು ಏನಂದರೆ, ಇದು 2 ಇಯರ್ಸಲ್ಲಿ ನೀವು ಯಾವಾಗ ಬೇಕಾದರೂ, ನೀವು ಯಾವ್ದಾದ್ರು ಕಂಪ್ಲೇಂಟ್ ಬಂದರೆ ಮಿಷಿನ್ ಬಗ್ಗೆ ನೀವು ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರು ಯಾವಾಗ ಬೇಕಾದರೂ ಬಂದು ನಮಗೆ ಫ್ರೀಯಾಗಿ ಸರ್ವಿಸ್ ಮಾಡಿಬಿಟ್ಟು ಹೋಗ್ತಾರೆ. ಮತ್ತು ಇದು ಬ್ಯಾಗ್ ಥರ ಕೊಟ್ಟಿದ್ದಾರೆ ನಮಗೆ, ಮಿಷಿನ್ಗೆ ಯಾವ ಥರ ಆಗಬೇಕು ಅಂತ. ನೋಡಿ, ಇಲ್ಲಿ ಓಪನ್ ಇದೆ, ಮತ್ತು ಇಲ್ಲಿ ಬಂದು ಇಲ್ಲಿ ಹ್ಯಾಂಡ್ಲ್ ಬರುತ್ತೆ. ಇಲ್ಲಿ ಹ್ಯಾಂಡ್ಲಿಂಗ್ ಇಟ್ಕೊಂಡ್ರೆ ಸರಿಯಾಗಿ ಬ್ಯಾಗ್ ಥರ ಕೂತ್ಕೊಳ್ಳುತ್ತೆ, ಏನು ಧೂಳು ಬೀಳ್ದಿರ ನಮಗಿದು ಸೇಫ್ಟಿಯಾಗಿ ಕೊಟ್ಟಿದೆ. ಇದು ನೋಡಿ ಫುಟ್ ಪೆಡಲ್ ಅಂತ. ನಾವು ಇವಾಗ ಇದನ್ನು ಪ್ರೆಸ್ ಮಾಡಿದ್ರೆ ಮಿಷನಲ್ಲಿ ಬಟ್ಟೆ ಹಿಂದೆ ಮುಂದೆ ಹೋಗುತ್ತೆ, ಅದು ಸ್ಟಿಚಸ್ ಆಗಿ ಆರಾಮಾಗಿ ಬೀಳುತ್ತೆ. ಇದನ್ನು ಯಾವ ಥರ ಕನೆಕ್ಟ್ ಮಾಡ್ಕೋಬೇಕಂತ ತೋರಿಸ್ತೀನಿ. ಇದು ಮತ್ತು ನಾವು ಪ್ಲಗ್ ಇಟ್ಬಿಟ್ಟು ಸ್ವಿಚ್ ಆಗಿಬಿಟ್ಟು, ಮತ್ತು ಇಲ್ಲಿದೆ ಅಲ್ಲ, ಇದೇನು ಬಂದು ಇಲ್ಲಿ ಸೈಡಲ್ಲಿ ನಮಗೆ ಇಲ್ಲಿ 3 ಆಪ್ಷನ್ಸ್ ಇದೆ ಅಲ್ಲ, ಇದು ಅಲ್ಲಿ ಹಾಕ್ಬಿಟ್ಟು ಇದು ಸ್ವಿಚ್ ಆನ್ ಮಾಡಿಕೊಂಡ್ರೆ ಮಿಷಿನ್ ಆನ್ ಆಗುತ್ತೆ. ಮತ್ತು ನೋಡಿ, ಇಲ್ಲಿ ಸ್ವಲ್ಪ ಐಟಮ್ಸ್ ಕೊಟ್ಟಿರ್ತಾರೆ. ಇಲ್ಲಿ ಬಾಕ್ಸ್ ಇದೆ ಅಲ್ಲ, ಇದನ್ನು ನಾವು ರಿಮೂವ್ ಮಾಡಬೇಕು. ಇದನ್ನು ನಾವು ರಿಮೂವ್ ಮಾಡಿದ್ರೆ ಈ ಥರ ಬರುತ್ತೆ. ಇಲ್ಲಿ ನಮಗೊಂದು ಕವರ್ ಕೊಟ್ಟಿರ್ತಾರೆ. ಈ ಕವರಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ. ನೋಡಿ, ನಮಗೆ ಈ ಥರ 2 ಥ್ರೆಡ್ ಕೊಟ್ಟಿರ್ತಾರೆ ಉಷಾ ಕಂಪನಿಯವ್ರ ಕಡೆಯಿಂದ. ಒಂದು ಬಂದು ವೈಟ್, ಇನ್ನೊಂದು ಬಂದು ಬ್ರೌನ್ ಕೊಟ್ಟಿರ್ತಾರೆ. ವೈಟ್ ನನಗೆ ಆಲ್ರೆಡಿ 1 ಮಂತಿಂದ ಯೂಸ್ ಮಾಡ್ತಾಯಿದ್ದೀನಿ, ಅದಕ್ಕೆ ವೈಟ್ ಖಾಲಿಯಾಗಿದೆ. ಬ್ರೌನ್ ಬಂದು ಅರ್ಧ ಖಾಲಿಯಾಗಿದೆ. ಮತ್ತು ನೋಡಿ, ಈ ಥರ ಬಾಬಿನ್ ಇದೆ ಅಲ್ಲ, ಈ ಥರ ಬಾಬಿನ್ ಅಂತ ಇರುತ್ತೆ. ಈ ಥರ ಟೋಟಲ್ ನಮಗೆ 3 ಕೊಟ್ಟಿರ್ತಾರೆ. 2 ಇಲ್ಲಿದೆ, ಇನ್ನೊಂದು ಇಲ್ಲಿ ಆಗಿರ್ತಾರೆ, ಇಲ್ಲಿ ಒಳಗಡೆ. ಅದನ್ನು ನಾನು ಮತ್ತೆ ತೋರಿಸ್ತೀನಿ. ಮತ್ತು ನಮಗೆ ಈ ಥರ ಫುಟ್ ಕೊಟ್ಟಿರ್ತಾರೆ. 3 ಟೈಪ್ಸ್ ಕೊಟ್ಟಿದ್ದಾರೆ. ಯಾವ್ಯಾವ ಫುಟ್ ಏನಕ್ಕೆ ಯೂಸ್ ಆಗುತ್ತೆ ಅಂತ ನಾನು ಒಂದೊಂದಾಗಿ ಮತ್ತೆ ಹೋಗ್ತಾ ತೋರಿಸ್ತೀನಿ, ನನಗೆ ಯಾವ ಥರ ಯೂಸ್ ಆಗುತ್ತೆ ಈ ಫುಟ್ ಅಂತ, ಓಕೆನಾ. ಆಮೇಲೆ ಇದು ನಮಗೆ ಕೊಟ್ಟಿದ್ದಾರೆ ನೋಡಿ, ಥ್ರೆಡ್ ರಿಮೂವ್ ಮಾಡೋದು. ಇವಾಗ ನಾವು ಸ್ಟಿಚಿಂಗ್ ಹಾಕ್ತೀವಲ್ಲ, ಸ್ಟಿಚ್ ಹಾಕಿರ್ತೀವಿ, ನಮ್ಗೆ ಅದು ಥ್ರೆಡ್ ತೆಗಿಬೇಕು ಅಂದ್ಕೊಂಡ್ರೆ ಇದನ್ನು ಯೂಸ್ ಮಾಡಿಕೊಂಡು ನಾವು ಆರಾಮಾಗಿ ಬಟ್ಟೆಯಿಂದ ಥ್ರೆಡ್ನ ರಿಮೂವ್ ಮಾಡ್ಬೋದು. ಆಮೇಲೆ ಆರ್ಗನ್ ನೀಡಲ್ಸ್ ಅಂದರೆ ನಮಗೆ 3 ಪೀಸ್ ಕೊಟ್ಟಿದ್ದಾರೆ. ಮತ್ತು ಇದು ಬಂದು ಬ್ಲೈಂಡ್ ಎಮ್ಮಿಂಗ್ ಇದು ನಾವು ಇದನ್ನು ಅಡ್ಜಸ್ಟ್ ಮಾಡಿಕೊಂಡು ನಾವು ಅದನ್ನು ಸ್ಟಿಚ್ ಮಾಡೋದು ತೋರಿಸ್ತೀನಿ, ಅದು ಮುಂದೆ ನಾನು ನಿಮಗೆ. ಮತ್ತು ಇದೂ ಸಹ ನಮಗೆ ಸ್ಟಿಚಿಂಗ್ಗೆ ಯೂಸ್ ಆಗುತ್ತೆ, ಅದು ತೋರಿಸ್ತೀನಿ. ಮತ್ತು ಇದು ಬಂದು ಏನಕ್ಕೆ ಅಂದರೆ, ನಮಗಿಲ್ಲಿ ಮಿಷಿನ್ ಇದೆ ಅಲ್ಲ, ಇಲ್ಲಿ ಮಿಷಿನ್ ಆವಾಗ ದರ ಸಿಕ್ಕಾಕೊಳ್ಳೋವಾಗ ನಾವು ಇದನ್ನು ಇಟ್ಕೊಂಡು ಇಲ್ಲಿ ನಟ್ನ ರಿಮೂವ್ ಮಾಡಿಕೊಂಡು ಆ ಸಿಕ್ಕಾಕೊಂಡಿರೋ ದರನ ರಿಮೂವ್ ಮಾಡ್ಕೋಬೋದು. ಇಲ್ಲೇನಾದರೂ ಪ್ರಾಬ್ಲಮ್ ಆಗಿದೆ ತೆಗೆದುಬಿಟ್ಟು ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ನಾವು ಇದನ್ನೆಲ್ಲ ಅಲ್ಲೇ ಫಿಟ್ ಮಾಡ್ಬೋದು. ಅದಕ್ಕಾಗಿ ಇದನ್ನು ಕೊಟ್ಟಿದ್ದಾರೆ, ಅದಕ್ಕಾಗಿ ಇದನ್ನು ಯೂಸ್ ಮಾಡ್ತಾರೆ.